ಹಾಯ್ ಎವ್ರಿವನ್, ವೆಲ್ಕಮ್ ಟು ಲೆಟ್ ಅಸ್ ಲರ್ನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಇದ್ರದ್ದು ಥಿಯರಿ ಪಾರ್ಟನ್ನು ನೋಡೋಣ. ಒಂದನೇ ಕ್ವಶನ್ ಬಂದುಬಿಟ್ಟು, ವಾಟ್ ಈಸ್ ಮೀನ್ಡ್ ಬೈ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್? ಆನ್ಸರ್: ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ರೆಫರ್ಸ್ ಟು ಟೇಕಿಂಗ್ ಅ ನ್ಯೂ ಪರ್ಸನ್ ಇನ್ ಟು ದ ಪಾರ್ಟ್ನರ್ಶಿಪ್ ಫರ್ಮ್ ಆ್ಯಸ್ ಎ ಪಾರ್ಟ್ನರ್ ಫಾರ್ ದ ಬೆನಿಫಿಟ್ ಆಫ್ ದಿ ಫರ್ಮ್. ಕ್ವಶನ್ ಏನು ಕೇಳ್ಯಾರಿ ಅವರು? ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಂದ್ರೇನು ಅಂತ ಕೇಳಿದ್ದಾರೆ. ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಂತಂದರೆ ಯಾವುದೇ ಒಬ್ಬ ಹೊಸ ಪರ್ಸನನ್ನು ಪಾರ್ಟ್ನರ್ಶಿಪ್ ಫರ್ಮ್ಗೆ ಎಂಟರ್ ಮಾಡ್ಕೊಳೋದು, ಏನು ಬೆನಿಫಿಟ್ ಆಫ್ ದಿ ಫರ್ಮ್ಸ್ ಎಲ್ಲ ಇರ್ತಾವಲ್ಲ ಆ ಫೆಸಿಲಿಟಿನ ಅವ್ರಿಗೆ ಒದಗಿಸೋದು. ಇದಕ್ಕೇನಂತ ಕರಿತೀವಿ? ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಂತ ಕರಿತೀವಿ. ಸೆಕೆಂಡ್ ಕ್ವಶನ್, ಮೆನ್ಷನ್ ದ ರೇಷಿಯೋಸ್ ಇನ್ ಕನೆಕ್ಷನ್ ವಿತ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. Answer: following are the ratios in connection with the admission of a partner. First one, sacrifice ratio. Second one, new profit sharing ratio or a new ratio. ಅಂದ್ರೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅದು ಯಾವ ರೇಷಿಯೋಸ್ ಜೊತೆಗೆ ಕನೆಕ್ಷನ್ ಆಗೈತಿ ಅಂತಂದು ಕೇಳಿದ್ದಾರೆ ಕ್ವಶನ್. ಅಂದರೆ ಅದು ಯಾವ ರೇಷಿಯೋಸ್ ಜೊತೆಗೆ ಕನೆಕ್ಷನ್ ಆಗಿದೆ ಅಂದರೆ, ಫಸ್ಟ್ ಒನ್ ಸ್ಯಾಕ್ರಿಫೈಸ್ ರೇಷಿಯೋ, ಸೆಕೆಂಡ್ ಒನ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸ್ಯಾಕ್ರಿಫೈಸ್ ರೇಷಿಯೋ ಅಂದ್ರೇನು ನೋಡೋಣ. It is the ratio in which the old partners sacrifice or surrender a part of their share of profits to the new partner on account of admission. Sacrifice ratio is the excess of old share over the new share. Sacrifice ratio ಅಂತ ನಾವು ಯಾವುದಕ್ಕೆ ಕರಿತೀವಿ ಅಂತಂದ್ರೆ, ಏನು ಓಲ್ಡ್ ಪಾರ್ಟ್ನರ್ಸ್ ಇರ್ತಾರಲ್ಲ ಅವರು ತಮ್ಮದು ಶೇರ್ ಒಳಗನೆ ಸರ್ಟೆನ್ ಅಮೌಂಟ್ ಆಫ್ ಇದು ಪಾರ್ಟನ್ನು ಏನು ಮಾಡ್ತಾರೆ, ಸ್ಯಾಕ್ರಿಫೈಸ್ ಅಥವಾ ಸರೆಂಡರ್ ಮಾಡ್ತಾರೆ. ಯಾರಿಗೋಸ್ಕರ ಅಂತಂದ್ರೆ ನ್ಯೂ ಪಾರ್ಟ್ನರ್ಗೋಸ್ಕರ ಮಾಡ್ತಾರೆ ಅವರು ತಮ್ಮದು ಶೇರನ್ನು. ಇದಕ್ಕೆ ಏನಂತ ಕರೀತಾರೆ? ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಕರೀತಾರೆ. ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ದಿ ಎಕ್ಸಸ್ ಆಫ್ ಓಲ್ಡ್ ಶೇರ್ ಓವರ್ ದಿ ನ್ಯೂ ಶೇರ್. ಅಂದರೆ ಇದೇನಾಗುತ್ತೆ, ಆ ನ್ಯೂ ಶೇರ್ದು ಓಲ್ಡ್ ಶೇರ್ದು ಎಕ್ಸಸ್ ಪಾರ್ಟನ್ನು ಏನು ಮಾಡ್ತೀವಿ, ಆ ನ್ಯೂ ಪಾರ್ಟ್ನರಿಗೆ ಶೇರನ್ನು ಕೊಡ್ತೀವಿ. ಅದಕ್ಕೆ ಏನಂತ ಕರೀತಾರೆ? ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಕರೀತಾರೆ. ಸ್ಯಾಕ್ರಿಫೈಸ್ ರೇಷಿಯೋ ಫಾರ್ಮುಲಾ ಬಂದುಬಿಟ್ಟು ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. Need for calculating sacrifice ratio. Sacrifice ratio is calculated in order to distribute the goodwill brought in cash by the new partner on account of admission. ಅಂದರೆ ನಾವು ಆ ಸ್ಯಾಕ್ರಿಫೈಸ್ ರೇಷಿಯೋನ ಯಾಕೆ ಫೈಂಡ್ ಔಟ್ ಮಾಡಬೇಕು, ಅದ್ರ ಅವಶ್ಯಕತೆ ಏನೈತಿ ಅಂತ ಅಂದ್ರೇನು, ಅದ್ರದ್ದು ನೀಡ್ ಏನೈತಿ ಅಂತಂದರೆ, ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಕ್ಯಾಲ್ಕುಲೇಟೆಡ್ ಇನ್ ಆರ್ಡರ್ ಟು ಡಿಸ್ಟ್ರಿಬ್ಯೂಟ್ ದ ಗುಡ್ವಿಲ್ ಬ್ರಾಟ್ ಇನ್ ಕ್ಯಾಶ್ ಬೈ ದ ನ್ಯೂ ಪಾರ್ಟ್ನರ್ ಆನ್ ಅಕೌಂಟ್ ಆಫ್ ಅಡ್ಮಿಷನ್. ಏನು ಒಬ್ಬ ಹೊಸ ಪಾರ್ಟ್ನರ್ ನ್ಯೂ ಪಾರ್ಟ್ನರ್ ಇರ್ತಾರಲ್ಲ, ಅವ ಒಂದು ಫರ್ಮಿಗೆ ಎಂಟರ್ ಆಗಬೇಕಂದ್ರೆ ಅವ ಏನು ತೊಗೊಂಬರ್ತಾನಂದ್ರೆ ಗುಡ್ವಿಲ್ನ ತೊಗೊಂಬಂದಿರ್ತಾನೆ ಅವಾಗ ಕ್ಯಾಶ್ ಮುಖಾಂತರ. ಸೊ ಅದನ್ನು ಹಂಚಬೇಕು ಅಂತಂತಂದರೆ ಅದು ಸ್ಯಾಕ್ರಿಫೈಸ್ ರೇಷಿಯೋ ಏನಾಗುತ್ತೆ, ಅವಶ್ಯಕತೆ ಬೀಳ್ತೈತೆ. ಅದಕ್ಕೋಸ್ಕರ ನಾವು ಸ್ಯಾಕ್ರಿಫೈಸ್ ರೇಷಿಯೋನ ಫೈಂಡ್ ಔಟ್ ಮಾಡ್ತೀವಿ. ಅವು ಅದ್ರೊಳಗೆ ಏನು ಬರ್ತಾವೆ, 5 ಕೇಸಸ್ ಬರ್ತಾವೆ ಸ್ಯಾಕ್ರಿಫೈಸ್ ರೇಷಿಯೋನ ಫೈಂಡ್ ಔಟ್ ಮಾಡೋದು. ಫಸ್ಟ್ ಕೇಸ್ ಅಂತಂದ್ರೆ, ವೆನ್ ದ ಓಲ್ಡ್ ರೇಷಿಯೋ ಆಫ್ ದ ಓಲ್ಡ್ ಪಾರ್ಟ್ನರ್ಸ್ ಆ್ಯಂಡ್ ದ ಶೇರ್ ಆಫ್ ದ ನ್ಯೂ ಪಾರ್ಟ್ನರ್ ಇಸ್ ಗಿವನ್ ಇನ್ ದ ಪ್ರಾಬ್ಲಮ್. ಒಂದನೇ ಕೇಸ್ ಏನು ರೀ, ಓಲ್ಡ್ ರೇಷಿಯೋ ಆಫ್ ದಿ ಓಲ್ಡ್ ಪಾರ್ಟ್ನರ್ಸದು ಓಲ್ಡ್ ರೇಷಿಯೋ ಕೊಟ್ಟಾಗ ಮತ್ತು ಆಮೇಲೆ ನ್ಯೂ ಪಾರ್ಟ್ನರ್ದು ಶೇರನ್ನು ಕೊಟ್ಟಾಗ ಅವಾಗ ಯಾವ ಥರ ನಾವು ಸ್ಯಾಕ್ರಿಫೈಸ್ ರೇಷಿಯೋನ ಫೈಂಡ್ ಔಟ್ ಮಾಡ್ತೀವಿ ಅನ್ನೋದು ಒಂದನೇ ಕೇಸ್. ಎರಡನೇ ಕೇಸ್ ಏನಿದೆ, ವೆನ್ ದ ಓಲ್ಡ್ ರೇಷಿಯೋ ಆಫ್ ದಿ ಓಲ್ಡ್ ಪಾರ್ಟ್ನರ್ಸ್, ದ ಶೇರ್ ಆಫ್ ನ್ಯೂ ಪಾರ್ಟ್ನರ್ ಆ್ಯಂಡ್ ದ ಶೇರ್ ಅಕ್ವೈರ್ಡ್ ಬೈ ದ ನ್ಯೂ ಪಾರ್ಟ್ನರ್ ಆರ್ ಗಿವನ್. ಒಂದು ವೇಳೆ ಎರಡನೇ ಕೇಸ್ ಯಾವ ಥರ ಅಂದ್ರೆ, ಓಲ್ಡ್ ರೇಷಿಯೋ ಆಫ್ ದಿ ಓಲ್ಡ್ ಪಾರ್ಟ್ನರ್ಸ್, ಅವ್ರದ್ದು ಓಲ್ಡ್ ರೇಷಿಯೋ ಆಫ್ ದಿ ಓಲ್ಡ್ ಪಾರ್ಟ್ನರ್ಸ್ ಆಗಿರ್ಬೋದು, ಮತ್ತು ಶೇರ್ ಆಫ್ ದಿ ನ್ಯೂ ಪಾರ್ಟ್ನರ್ ಶೇರು ಕೊಟ್ಟಿರ್ತಾರೆ, ಮತ್ತು ಶೇರ್ ಅಕ್ವೈರ್ಡ್ ಬೈ ದ ನ್ಯೂ ಪಾರ್ಟ್ನರ್, ಏನು ಹೊಸ ನ್ಯೂ ಪಾರ್ಟ್ನರ್ ಇರ್ತಾನೆ ಅವ ಏನು ಶೇರ್ ಅಕ್ವೈರ್ ಮಾಡ್ಕೋತಾನಲ್ಲ, ಅವು ಮೂರೂ ಕೊಟ್ಟಾಗ ಯಾವ ಥರ ನಾವು ಸ್ಯಾಕ್ರಿಫೈಸ್ ರೇಷಿಯೋನ ಫೈಂಡ್ ಔಟ್ ಮಾಡ್ತೀವಿ ಅನ್ನೋದು ಎರಡನೇ ಕೇಸ್ ರೀ. ಥರ್ಡ್ ಕೇಸ್ ಅಂತಂದ್ರೆ ಏನಾಗುತ್ತೆ, ವೆನ್ ದ ಓಲ್ಡ್ ಪಾರ್ಟ್ನರ್ಸ್ ಸರೆಂಡರ್ ಅ ಪಾರ್ಟ್ ಆಫ್ ದೇರ್ ಶೇರ್ ಟು ದ ನ್ಯೂ ಪಾರ್ಟ್ನರ್. ಯಾವಾಗ ಓಲ್ಡ್ ಪಾರ್ಟ್ನರ್ಸ್ ಏನಿರ್ತಾರೆ ಅವ್ರದ್ದು ಶೇರ್ ಒಳಗಿಂದ ಸಮ್ ಪಾರ್ಟನ್ನು ಏನು ಮಾಡ್ತಾರೆ, ಸರೆಂಡರ್ ಮಾಡ್ತಾರೆ ಅಥವಾ ಸ್ಯಾಕ್ರಿಫೈಸ್ ಮಾಡ್ತಾರೆ. ಈ ಕೇಸ್ ಇದ್ದಾಗ ಯಾವ ಥರ ನಾವು ಸ್ಯಾಕ್ರಿಫೈಸ್ ರೇಷಿಯೋನ ಫೈಂಡ್ ಔಟ್ ಮಾಡ್ತೀವಿ ಅಂತ ಥರ್ಡ್ ಕೇಸ್. ಫೋರ್ತ್ ಕೇಸ್, ವೆನ್ ಓಲ್ಡ್ ರೇಷಿಯೋ ಆ್ಯಂಡ್ ನ್ಯೂ ರೇಷಿಯೋ ಆರ್ ಗಿವನ್. ಓಲ್ಡ್ ರೇಷಿಯೋನು ಕೊಟ್ಟಿರ್ತಾರೆ ಮತ್ತು ನ್ಯೂ ರೇಷಿಯೋನು ಕೊಟ್ಟಾಗ ಅವಾಗ ನಾವೇನು ಮಾಡ್ತೀವಿ, ಸ್ಯಾಕ್ರಿಫೈಸ್ ರೇಷಿಯೋನ ಹೆಂಗೆ ಫೈಂಡ್ ಔಟ್ ಮಾಡಬೇಕು, ಅದು ಇದು 4ನೇ ಕೇಸು. 5ನೇ ಕೇಸ್ ಬಂದುಬಿಟ್ಟು, ವೆನ್ ದ ಓಲ್ಡ್ ರೇಷಿಯೋ ಆಫ್ ದ ಓಲ್ಡ್ ಪಾರ್ಟ್ನರ್ಸ್ ಆ್ಯಂಡ್ ದ ಶೇರ್ ಆಫ್ ದ ನ್ಯೂ ಪಾರ್ಟ್ನರ್ ಆರ್ ಗಿವನ್ ಆ್ಯಂಡ್ ಆಲ್ಸೋ ಸ್ಟೇಟ್ಸ್ ದ ರೇಷಿಯೋಸ್ ಇನ್ ವಿಚ್ ದ ರಿಮೈನಿಂಗ್ ಶೇರ್ ಇಸ್ ಶೇರ್ಡ್ ಬೈ ದಿ ಓಲ್ಡ್ ಪಾರ್ಟ್ನರ್ಸ್. ಅಂದರೆ ಓಲ್ಡ್ ರೇಷಿಯೋ ಆಫ್ ದಿ ಓಲ್ಡ್ ಪಾರ್ಟ್ನರು ಕೊಟ್ಟಿರ್ತಾರೆ ಮತ್ತು ಶೇರ್ ಆಫ್ ನ್ಯೂ ಪಾರ್ಟ್ನರನ್ನು ಕೊಟ್ಟಿರ್ತಾರೆ, ಮತ್ತು ಆಲ್ಸೋ ಮತ್ತೇನು ಕೊಟ್ಟಿರ್ತಾರೆ ಅಂದ್ರೆ ರಿಮೈನಿಂಗ್ ಶೇರ್ ಏನಿರುತ್ತೆ ಅದನ್ನು ಶೇರ್ಡ್ ಬೈ ದಿ ಓಲ್ಡ್ ಪಾರ್ಟ್ನರ್ಸ್ ಆ ರಿಮೈನಿಂಗ್ ಶೇರನ್ನ ಶೇರ್ ಮಾಡ್ಕೋತಾರಲ್ಲ. ಇವು ಮೂರೂ ಕೊಟ್ಟಾಗ ಸ್ಯಾಕ್ರಿಫೈಸ್ ರೇಷಿಯೋನ ಯಾವ ಥರ ಫೈಂಡ್ ಔಟ್ ಮಾಡಬೇಕು ಅನ್ನೋದು 5ನೇ ಕೇಸ್ ಐತ್ರಿ. ನೆಕ್ಸ್ಟ್ ಏನು ಬರುತ್ತೆ, ಎರಡನೇದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಬರ್ತೈತೆ. ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಒಳಗೆ ಒಟ್ಟು ಎಷ್ಟು ರೇಷಿಯೋಸ್ ಕನೆಕ್ಷನ್ ಆಗೈತಿ ಅಂತಂದ್ರೆ, ಒಂದು ಸ್ಯಾಕ್ರಿಫೈಸ್ ರೇಷಿಯೋ, ಇನ್ನೊಂದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಇಷ್ಟೊತ್ತನ ನಾವು ಏನು ನೋಡಿದ್ವಿ, ಸ್ಯಾಕ್ರಿಫೈಸ್ ರೇಷಿಯೋ ನೋಡಿದ್ವಿ. ಇವಾಗ ಬರೋದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆರ್ ನ್ಯೂ ರೇಷಿಯೋ. ಇಟ್ ರೆಫರ್ಸ್ ಟು ದ ರೇಷಿಯೋ ಇನ್ ವಿಚ್ ಆಲ್ ದ ಪಾರ್ಟ್ನರ್ಸ್
share the future profit and losses of the firm. It is the difference between old share and the share sacrificed. ಅಂದ್ರೆ ಈ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ನಾವು ಯಾಕೆ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ ಏನು ಫ್ಯೂಚರ್ ಪ್ರಾಫಿಟ್ ಅಥವಾ ಲಾಸಸ್ಸನ್ನು ಇರ್ತೈತಲ್ಲ ಫರ್ಮದ್ದು ಅದನ್ನು ಹಂಚೋಕ್ಕೋಸ್ಕರ ಏನು ಮಾಡ್ತೀವಿ ನಾವು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಫೈಂಡ್ ಔಟ್ ಮಾಡ್ತೀವಿ. ಇದ್ರದ್ದು ಡಿಫ್ರೆನ್ಸ್ ಅಂತಂದ್ರೆ ಓಲ್ಡ್ ಶೇರ್ ಮತ್ತು ಶೇರ್ ಸ್ಯಾಕ್ರಿಫೈಸ್ಡ್ ಇವೆರಡರ ಡಿಫ್ರೆನ್ಸನ್ನು ಏನಂತ ಕರಿತೀವಿ ನಾವು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಕರಿತೀವಿ. ಸೊ ನ್ಯೂ ಶೇರ್ ಫಾರ್ಮುಲಾ ಬಂದುಬಿಟ್ಟು ಓಲ್ಡ್ ಶೇರ್ ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್. Next one, following are the different cases for calculating new profit sharing ratio. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಒಂದಿಷ್ಟು ಸಮ್ ಕೇಸಸ್ ಅದಾವ್ರಿ. ಅವು ಯಾವ ಕೇಸ್ ಅಂದ್ರೆ ಒಂದನೇ ಕೇಸ್ ವೆನ್ ಸ್ಯಾಕ್ರಿಫೈಸ್ಡ್ ಶೇರ್ ಆಫ್ ಓಲ್ಡ್ ಪಾರ್ಟ್ನರ್ಸ್ ಆರ್ ಗಿವನ್. ಅಂದ್ರೆ ಸ್ಯಾಕ್ರಿಫೈಸ್ಡ್ ಶೇರ್ ಆಫ್ ಓಲ್ಡ್ ಪಾರ್ಟ್ನರ್ಸದ್ದು ಕೊಟ್ಟಾಗ ಅವಾಗ ನಾವು ಯಾವ ಥರ ನ್ಯೂ ಶೇರನ್ನು ಫೈಂಡ್ ಔಟ್ ಮಾಡ್ತೀವಿ, ಇದು ಒಂದನೇ ಕೇಸ್. ಸೆಕೆಂಡ್ ಕೇಸ್ ವೆನ್ ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಗಿವನ್. ಅಂದರೆ ಸ್ಯಾಕ್ರಿಫೈಸ್ ರೇಷಿಯೋನ ಕೊಟ್ಟಾಗ ನಾವು ಯಾವ ಥರ ನ್ಯೂ ರೇಷಿಯೋನ ಕಂಡು ಹಿಡಿತೀವಿ, ಇದು ಎರಡನೇ ಕೇಸು. ಥರ್ಡ್ ಒನ್ ವೆನ್ ದ ಓಲ್ಡ್ ಪಾರ್ಟ್ನರ್ಸ್ ಸರೆಂಡರ್ ಅ ಪಾರ್ಟ್ ಆಫ್ ದೇರ್ ಶೇರ್ ಟು ದಿ ನ್ಯೂ ಪಾರ್ಟ್ನರ್. ಅಂದ್ರೆ ಏನು ಓಲ್ಡ್ ಪಾರ್ಟ್ನರ್ಸ್ ಇರ್ತಾರ ಅವ್ರು ಏನು ಮಾಡ್ತಾರೆ ತಮ್ಮದು ಪಾರ್ಟ್ ಆಫ್ ಶೇರನ್ನು ಏನು ಮಾಡ್ತಾರೆ ನ್ಯೂ ಪಾರ್ಟ್ನರ್ಗೋಸ್ಕರ ಸರೆಂಡರ್ ಮಾಡ್ತಾರಲ್ಲ. ಸೊ ಈ ಥರ ಇದ್ದಾಗ ನಾವು ಯಾವ ಥರ ನ್ಯೂ ರೇಷಿಯೋನ ಫೈಂಡ್ ಔಟ್ ಮಾಡ್ತೀವಿ, ಇದು ಮೂರನೇ ಕೇಸು. ನಾಲ್ಕನೇದು ವೆನ್ ದ ಓಲ್ಡ್ ರೇಷಿಯೋ ಆಫ್ ದಿ ಓಲ್ಡ್ ಪಾರ್ಟ್ನರ್ಸ್ ಆ್ಯಂಡ್ ದ ಶೇರ್ ಆಫ್ ನ್ಯೂ ಪಾರ್ಟ್ನರ್ ಈಸ್ ಗಿವನ್. ಅಂದ್ರೆ ಓಲ್ಡ್ ಪಾರ್ಟ್ನರ್ಸದ್ದು ಓಲ್ಡ್ ರೇಷಿಯೋನು ಕೊಟ್ಟಿರ್ತಾರೆ ಮತ್ತು ನ್ಯೂ ಪಾರ್ಟ್ನರ್ದು ಅವನದು ಶೇರನ್ನು ಕೊಟ್ಟಾಗ ನಾವು ಅವಾಗ ಹೇಗೆ ನ್ಯೂ ರೇಷಿಯೋನ ಫೈಂಡ್ ಔಟ್ ಮಾಡ್ತೀವಿ ಅನ್ನೋದು ನಾಲ್ಕನೇ ಕೇಸು. ಕೇಸ್ ನಂಬರ್ 5 ವೆನ್ ದ ಶೇರ್ ಆಫ್ ದ ನ್ಯೂ ಪಾರ್ಟ್ನರ್ ಈಸ್ ಗಿವನ್ ಆ್ಯಂಡ್ ಆಲ್ಸೋ ಸ್ಟೇಟ್ಸ್ ದ ರೇಷಿಯೋ ಇನ್ ವಿಚ್ ದ ರಿಮೈನಿಂಗ್ ಶೇರ್ ಈಸ್ ಶೇರ್ಡ್ ಬೈ ದಿ ಓಲ್ಡ್ ಪಾರ್ಟ್ನರ್ಸ್. ಅಂದ್ರೆ ನ್ಯೂ ಪಾರ್ಟ್ನರ್ದು ಹೊಸ ಶೇರನ್ನು ಕೊಟ್ಟಿರ್ತಾರೆ ಮತ್ತು ಆಮೇಲೆ ಏನು ಕೊಡ್ತಾರೆ, ಏನು ಒಂದು ರಿಮೈನಿಂಗ್ ಶೇರ್ ಇರ್ತೈತಲ್ಲ ಆ ರಿಮೈನಿಂಗ್ ಶೇರನ್ನು ಓಲ್ಡ್ ಪಾರ್ಟ್ನರ್ಸ್ ಯಾವ ಥರ ಶೇರ್ ಮಾಡ್ಕೋತಾರೆ ಅದನ್ನು ರೇಷಿಯೋ ಕೊಟ್ಟಿರ್ತಾರೆ. ಸೊ ಇವೆರಡು ಕೊಟ್ಟಾಗ ನ್ಯೂ ರೇಷಿಯೋವನ್ನು ಹೆಂಗೆ ಫೈಂಡ್ ಔಟ್ ಮಾಡಬೇಕು, ಇದು ಐದನೇ ಕೇಸು. ಇವೇನು ದೀಸ್ ಆರ್ ದ 5 ಕೇಸಸ್ ಟು ಫೈಂಡ್ ಔಟ್ ದಿ ನ್ಯೂ ರೇಷಿಯೋಸ್ ರೀ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ವಾಟ್ ಆರ್ ದ ಅಡ್ಜಸ್ಟ್ಮೆಂಟ್ ಇನ್ ಕನೆಕ್ಷನ್ ವಿತ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಂತ ಕೇಳಿದ್ದಾರೆ. ಅಂದರೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ನಾವು ಮಾಡಬೇಕಾದಾಗ ಯಾವ ಅಡ್ಜಸ್ಟ್ಮೆಂಟ್ ಕನೆಕ್ಷನ್ ಅದಾವ ಅದಕ್ಕೆ ಅಂತ ಕೇಳಿದ್ದಾರೆ. ಆನ್ಸರ್ ಫಸ್ಟ್ ಒನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ದಿ ಫರ್ಮ್. ಸೆಕೆಂಡ್ ಒನ್ ಡಿಸ್ಟ್ರಿಬ್ಯೂಷನ್ ಆಫ್ ರಿಸರ್ವ್ ಆ್ಯಂಡ್ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಆರ್ ಲಾಸಸ್. ಥರ್ಡ್ ಒನ್ ಕ್ಯಾಪಿಟಲ್ ಬ್ರಾಟ್ ಬೈ ದ ನ್ಯೂ ಪಾರ್ಟ್ನರ್ ಇನ್ ಕ್ಯಾಶ್ ಆ್ಯಂಡ್ ಅದರ್ ಅಸೆಟ್ಸ್. ಫೋರ್ತ್ ಒನ್ ಗುಡ್ವಿಲ್ ಆ್ಯಂಡ್ ಇಟ್ಸ್ ಟ್ರೀಟ್ಮೆಂಟ್. ಫಿಫ್ತ್ ಒನ್ ಅಡ್ಜಸ್ಟ್ಮೆಂಟ್ ಆಫ್ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ after admission in their new ratio on the losses of the new partners capital and adjustment to be made in cash. ಇವೇನ್ರಿ ಸಮ್ ಕೇಸಸ್ ಅದಾವೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಮಾಡಬೇಕಾದಾಗ ಯಾವುದಾದ್ಮೇಲೆ ಯಾವ್ದು ತೊಗೋಬೇಕು ಅನ್ನೋದು ಇವು ಅಡ್ಜಸ್ಟ್ಮೆಂಟ್ಸ್. ಇವೆಲ್ಲ ಅಡ್ಜಸ್ಟ್ಮೆಂಟನ್ನು ಫಾಲೋ ಮಾಡಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಸಮ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು. ಫಸ್ಟ್ ಒನ್ ರಿವ್ಯಾಲ್ಯೂಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ದಿ ಫರ್ಮ್. ಅಂದ್ರೆ ನ್ಯೂ ಪಾರ್ಟ್ನರ್ ಅಡ್ಮಿಟ್ ಆಗಿಬಿಟ್ಟೆ ಅವ ಏನು ಮಾಡ್ತಾನೆ ಗುಡ್ವಿಲನ್ನು ತೊಗೊಂಬಂದಿರ್ತಾನೆ. ಕ್ಯಾಶ್ ಮುಖಾಂತರ ಆಗಿರ್ಬೋದು ಅಥವಾ ಅಸೆಟ್ ಮುಖಾಂತರ ಏನು ಮಾಡ್ಬೋದು ಅವ ಗುಡ್ವಿಲನ್ನು ತೊಗೊಂಬಂದಿರ್ತಾನೆ. ಸೊ ಅವಾಗ ಏನಾಗ್ತೈತಿ ವ್ಯಾಲ್ಯೂಯೇಷನ್ನು ಅಸೆಟ್ದು ಮತ್ತು ಲಯಬಿಲಿಟಿ ವ್ಯಾಲ್ಯೂಯೇಷನ್ ಏನಾಗುತ್ತೆ ಚೇಂಜ್ ಆಗುತ್ತೆ. ಸೊ ಅವಾಗ ನಾವೇನು ಮಾಡಬೇಕು ರಿವ್ಯಾಲ್ಯೂಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ದಿ ಫರ್ಮನ್ನು ಕನ್ಸಿಡರ್ ಮಾಡಬೇಕು. ಸೆಕೆಂಡ್ ಒನ್ ಏನಾಗುತ್ತೆ ಡಿಸ್ಟ್ರಿಬ್ಯೂಷನ್ ಆಫ್ ರಿಸರ್ವ್ ಆ್ಯಂಡ್ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಆರ್ ಲಾಸಸ್ ಇದನ್ನು ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಕ್ಯಾಪಿಟಲ್ ಬ್ರಾಟ್ ಬೈ ದ ನ್ಯೂ ಪಾರ್ಟ್ನರ್. ಏನು ಒಬ್ಬ ಹೊಸ ನ್ಯೂ ಪಾರ್ಟ್ನರ್ ಫರ್ಮಿಗೆ ಅಡ್ಮಿಟ್ ಆತನಂದ್ರೆ ಅವ ಏನು ಕ್ಯಾಪಿಟಲನ್ನು ತೊಗೊಂಬಂದಿರ್ತಾನೆ ಗುಡ್ವಿಲನ್ನು ತೊಗೊಂಬಂದಿರ್ತಾನೆ ಅದನ್ನು ಅಡ್ಜಸ್ಟ್ಮೆಂಟ್ ಮಾಡಬೇಕು. ನೆಕ್ಸ್ಟ್ ಗುಡ್ವಿಲ್ ಆ್ಯಂಡ್ ಇಟ್ಸ್ ಟ್ರೀಟ್ಮೆಂಟ್. ಗುಡ್ವಿಲ್ ಒಳಗೂ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ ಬರ್ತಾವ್ರಿ. ಅವ್ರು ಯಾವ ಥರ ತೊಗೊಂಬಂದಿರ್ತಾರೆ ಅದ್ರ ಮ್ಯಾಗ ನಾವು ಏನು ಮಾಡಬೇಕು ಸಮ್ಮನ್ನು ಮಾಡಬೇಕು. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಆಫ್ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಆಫ್ಟರ್ ಅಡ್ಮಿಷನ್ ಇನ್ ದೇರ್ ನ್ಯೂ ರೇಷಿಯೋ ಆಫ್ ದಿ ಲಾಸಸ್ ಆಫ್ ನ್ಯೂ ಪಾರ್ಟ್ನರ್ಸ್. ಅಂದರೆ ಏನಾಗುತ್ತೆ ನ್ಯೂ ಪಾರ್ಟ್ನರ್ ಅಡ್ಮಿಟ್ ಆಗಿಬಿಟ್ಟಳೆ ಅವ್ರದ್ದು ರೇಷಿಯೋಸ್ ಚೇಂಜ್ ಆಗುತ್ತೆ. ಅದ್ರ ಪ್ರಕಾರ ಅಡ್ಜಸ್ಟ್ಮೆಂಟನ್ನು ಮಾಡಬೇಕು ನಾವು ಅಡ್ಜಸ್ಟ್ಮೆಂಟ್ ಆಫ್ ಲಾಸಸ್ ಆಗಿರ್ಬೋದು ಅಥವಾ ಪ್ರಾಫಿಟನ್ನು. ಸೊ ಇವನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡು ನಾವೇನು ಮಾಡ್ತೀವಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರನ್ನು ಮಾಡ್ತೀವಿ. ನೆಕ್ಸ್ಟ್ ಒನ್ ಬಂದುಬಿಟ್ಟು ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ದಿ ಫರ್ಮ್. At the time of admission, retirement or a death of a partner, the assets and liabilities of the firm are revalued in order to ascertain a true position of the business. ಅಂದರೆ ರಿವ್ಯಾಲ್ಯೂಯೇಷನ್ ಅಂದರೆ ಮರು ಮೌಲ್ಯಮಾಪನ ಆಗ್ತೈತಿ ಅಸೆಟ್ ಮತ್ತು ಲಯಬಿಲಿಟೀಸ್ ವ್ಯಾಲ್ಯೂ ಫರ್ಮ್ನಲ್ಲಿ. ಹಂಗೆ ಅದು ಯಾವಾಗ ಆಗ್ತೈತಿ ಅಂತಂದ್ರೆ ಯಾವಾಗ ಒಂದು ಹೊಸ ಪಾರ್ಟ್ನರ್ ಅಡ್ಮಿಷನರ್ ಆಗಿರ್ಬೋದು ರಿಟೈರ್ಮೆಂಟರ್ ಆಗಿರ್ಬೋದು ಅಥವಾ ಡೆತ್ ಆಫ್ ಎ ಪಾರ್ಟ್ನರ್ ಆಗಿರ್ಬೋದು ಅವಾಗ ಏನಾಗ್ತೈತಿ ಫರ್ಮದ್ದು ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ವ್ಯಾಲ್ಯೂ ಏನಾಗುತ್ತೆ ರಿವ್ಯಾಲ್ಯೂ ಆಗ್ತೈತಿ. ಅದನ್ನು ನಾವು ಯಾವತ್ತಕ್ಕೋಸ್ಕರ ಮಾಡ್ತೀವಿ ಅಂದರೆ ಇನ್ ಆರ್ಡರ್ ಟು ಅಸರ್ಟೈನ್ ಟ್ರೂ ಪೊಸಿಷನ್ ಆಫ್ ದಿ ಬಿಸ್ನೆಸ್. ಒಂದು ಬಿಸ್ನೆಸ್ದು ಟ್ರೂ ಪೊಸಿಷನನ್ನು ಫೈಂಡ್ ಔಟ್ ಮಾಡೋಕ್ಕೋಸ್ಕರ ನಾವು ಇದನ್ನು ರಿವ್ಯಾಲ್ಯೂಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ದಿ ಫರ್ಮನ್ನು ಮಾಡ್ತೀವಿ. ವಾಟ್ ಈಸ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಆರ್ ಎ ಪ್ರಾಫಿಟ್ ಆ್ಯಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂತ ಕೇಳಿದ್ದಾರೆ. ರಿವ್ಯಾಲ್ಯೂಷನ್ ಅಕೌಂಟ್ ಅಂದರೂ ಒಂದೇ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂದರೂ ಒಂದೇ. ರಿವ್ಯಾಲ್ಯೂಷನ್ ಅಕೌಂಟ್ ಹಂಗಂದ್ರೆ ಏನು ಅಂತ ಕೇಳಿದ್ದಾರೆ ಕ್ವಶನ್. ಇಟ್ ಈಸ್ ಆನ್ ಅಕೌಂಟ್ ಪ್ರಿಪೇರ್ಡ್ ಇನ್ ಕನೆಕ್ಷನ್ ವಿತ್ ಅಸರ್ಟೈನ್ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ದ ವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆ್ಯಂಡ್ ಟು ಫೈಂಡ್ ಔಟ್ ದ ಪ್ರಾಫಿಟ್ ಆರ್ ಲಾಸ್ ಆನ್ ರಿವ್ಯಾಲ್ಯೂಯೇಷನ್.
ರಿವ್ಯಾಲ್ಯೂಷನನ್ನು ನಾವು ಯಾತಕ್ಕೋಸ್ಕರ ಮಾಡ್ತೀವಿ ಅಂದರೆ ಅದನ್ನು ಯಾತಕ್ಕೋಸ್ಕರ ಪ್ರಿಪೇರ್ ಮಾಡ್ತೀವಿ ಅಂದರೆ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಫ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ಸ್ ಆ್ಯಂಡ್ ಲ್ಯಾಬಿಲಿಟೀಸ್. ವ್ಯಾಲ್ಯೂ ಅಸೆಟ್ ಅಥವಾ ಲ್ಯಾಬಿಲಿಟಿ ವ್ಯಾಲ್ಯೂ ಏನು ಇನ್ಕ್ರೀಸ್ ಆಗಿತ್ತೋ ಏನು ಡಿಕ್ರೀಸ್ ಆಗಿತ್ತೋ ಅಂತ ತಿಳ್ಕೊಳಕ್ಕೋಸ್ಕರ ಅದನ್ನು ಪ್ರಿಪೇರ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಟು ಫೈಂಡ್ ಔಟ್ ದಿ ಪ್ರಾಫಿಟ್ ಆರ್ ಲಾಸ್ ಆನ್ ರಿವ್ಯಾಲ್ಯೂಷನ್. ಆ ರಿವ್ಯಾಲ್ಯೂಷನ್ ಆಫ್ ದಿ ಅಸೆಟ್ ಆ್ಯಂಡ್ ಲ್ಯಾಬಿಲಿಟೀಸ್ ಆದ್ಮ್ಯಾಗ ಅದು ಏನು ಫರ್ಮಿಗೆ ಪ್ರಾಫಿಟ್ ಆಗಿತ್ತೋ ಏನು ಲಾಸ್ ಆಗಿತ್ತೋ ಅಂತ ಇದನ್ನು ತಿಳ್ಕೊಳಕ್ಕೋಸ್ಕರ ನಾವೇನು ಮಾಡ್ತೀವಿ, ರಿವ್ಯಾಲ್ಯೂಷನ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. Next, preparation of a revaluation account. Revaluation account is a nominal account. Increase in asset, decrease in liability, and unrecorded asset is a profit. It should be credited to revaluation account. On the other hand, decrease in asset, increase in liability, and unrecorded liability is a loss. It should be debited to revaluation account. ರಿವ್ಯಾಲ್ಯೂಷನ್ ಅಕೌಂಟನ್ನು ಯಾವ ಥರ ಪ್ರಿಪೇರ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಪ್ರಿಪ್ರೇಷನ್ ಆಫ್ ರಿವ್ಯಾಲ್ಯೂಷನ್ ಅಕೌಂಟ್. ರಿವ್ಯಾಲ್ಯೂಷನ್ ಅಕೌಂಟ್ ಅದು ಯಾವ ಅಕೌಂಟ್ ಆಗುತ್ತೆ ರೀ? ಅದು ನಾಮಿನಲ್ ಅಕೌಂಟ್. ಒಟ್ಟು 3 ಟೈಪ್ಸ್ ಆಫ್ ಅಕೌಂಟ್ ಬರ್ತಾವೆ. ಒಂದು ಪರ್ಸನಲ್ ಅಕೌಂಟ್, ಇನ್ನೊಂದು ರಿಯಲ್ ಅಕೌಂಟ್ ಆ್ಯಂಡ್ ದ ನಾಮಿನಲ್ ಅಕೌಂಟ್. ಈ ರಿವ್ಯಾಲ್ಯೂಷನ್ ಅಕೌಂಟ್ ಅನ್ನೋದೇನು ರೀ? ಅದು ಒಂದು ನಾಮಿನಲ್ ಅಕೌಂಟ್. ನಾಮಿನಲ್ ಅಕೌಂಟದ ರೂಲ್ಸ್ ಏನು ಹೇಳುತ್ತೆ ಹೇಳ್ರಿ? ಡೆಬಿಟ್ ದಿ ಎಕ್ಸ್ಪೆನ್ಸಸ್ ಆ್ಯಂಡ್ ದ ಲಾಸಸ್, ಕ್ರೆಡಿಟ್ ದಿ ಇನ್ಕಮ್ಸ್ ಆ್ಯಂಡ್ ದಿ ಗೇನ್ಸ್ ಅಂತ ಹೇಳುತ್ತೆ ನಾಮಿನಲ್ ಅಕೌಂಟ್ ರೂಲ್. ಅದ್ರ ಪ್ರಕಾರ ನಾವೇನು ಮಾಡ್ತೀವಿ, ರಿವ್ಯಾಲ್ಯೂಷನ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಇನ್ಕ್ರೀಸ್ ಯಾವಾಗ ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೋ, ಲಯಬಿಲಿಟಿ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೋ, ಮತ್ತು ಅನ್ರೆಕಾರ್ಡೆಡ್ ಅಸೆಟ್ ಇವು 3 ಇದ್ದಾಗ ಏನಾಗುತ್ತೆ, ಅದು ಪ್ರಾಫಿಟ್ ಆಗ್ತೈತಿ. ಅದಕ್ಕೆ ನಾವೇನು ಮಾಡ್ತೀವಿ, ಇಟ್ ಶುಡ್ ಬಿ ಕ್ರೆಡಿಟೆಡ್ ಟು ರಿವ್ಯಾಲ್ಯೂಷನ್ ಅಕೌಂಟ್. ಹಾಗಾಗಿ ನಾವು ಏನು ಮಾಡ್ತೀವಿ, ಕ್ರೆಡಿಟ್ ಸೈಡ್ ಆಫ್ ದಿ ರಿವ್ಯಾಲ್ಯೂಷನ್ ಅಕೌಂಟಿಗೆ ಬರಿತೀವಿ. ಅದು ಆನ್ ದಿ ಅದರ್ ಹ್ಯಾಂಡ್ ಡಿಕ್ರೀಸ್ ಇನ್ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆದಾಗ, ಮತ್ತು ಇನ್ಕ್ರೀಸ್ ಇನ್ ಲಯಬಿಲಿಟಿ ವ್ಯಾಲ್ಯೂ ಇನ್ಕ್ರೀಸ್ ಆದಾಗ, ಆ್ಯಂಡ್ ಅನ್ರೆಕಾರ್ಡೆಡ್ ಲಯಬಿಲಿಟಿ ಇತ್ತಂದ್ರೆ ಅದು ಏನಾಗುತ್ತೆ, ಲಾಸ್ ಆಗುತ್ತೆ. ಆ್ಯಂಡ್ ಇಟ್ ಶುಡ್ ಬಿ ಡೆಬಿಟೆಡ್ ಟು ದಿ ರಿವ್ಯಾಲ್ಯೂಷನ್ ಅಕೌಂಟ್. ಅವಾಗ ನಾವೇನು ಮಾಡ್ತೀವಿ, ಅದನ್ನು ರಿವ್ಯಾಲ್ಯೂಷನ್ ಅಕೌಂಟ್ ಡೆಬಿಟ್ ಕಡೆ ಎಂಟ್ರಿ ಮಾಡ್ತೀವಿ. ಈ ಥರ ನಾವೇನು ಮಾಡ್ತೀವಿ, ರಿವ್ಯಾಲ್ಯೂಷನ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ನೆಕ್ಸ್ಟ್ ಒನ್, journal entries in connection with the recording of changes in the value of assets and liabilities on the account of revaluation. ಅಂದರೆ ಜರ್ನಲ್ ಎಂಟ್ರೀಸನ್ನು ನಾವು ಯಾವ ಥರ ಎಂಟರ್ ಮಾಡ್ತೀವಿ, ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆದಾಗ, ಲಯಬಿಲಿಟಿ ವ್ಯಾಲ್ಯೂ ಇನ್ಕ್ರೀಸ್ ಆರ್ ಡಿಕ್ರೀಸ್ ಆದಾಗ ಯಾವ ಥರ ನಾವು ಜರ್ನಲ್ ಎಂಟ್ರೀಸನ್ನು ಎಂಟ್ರಿ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಈ ಜರ್ನಲ್ ಎಂಟ್ರೀಸ್ ಎದಕ್ಕೆ ಯೂಸ್ಫುಲ್ ಆಗ್ತದೆ ಅಂದರೆ 2 ಮಾರ್ಕ್ಸ್ ಕ್ವಶನಿಗೆ ಇದು ಯೂಸ್ಫುಲ್ ಆಗ್ತೈತೆ ರೀ. ಫಸ್ಟ್ ಒನ್, ಫಾರ್ ಇನ್ಕ್ರೀಸ್ ಇನ್ ಅಸೆಟ್ ವ್ಯಾಲ್ಯೂ ಏನಾರು ಇನ್ಕ್ರೀಸ್ ಆದ್ರೆ ಜರ್ನಲ್ ಎಂಟ್ರಿ ಯಾವ ಥರ ಬರ್ತಂದರೆ, ಅಸೆಟ್ ಅಕೌಂಟ್ ಡೆಬಿಟ್ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್ ಆಗುತ್ತೆ. ಅಂದರೆ ಅಸೆಟ್ ಅಕೌಂಟು ಡೆಬಿಟ್ ಆಗುತ್ತೆ, ಟು ರಿವ್ಯಾಲ್ಯೂಯೇಷನ್ ಅಕೌಂಟ್ ಆಗುತ್ತೆ. ಸೆಕೆಂಡ್ ಒನ್, ಫಾರ್ ಡಿಕ್ರೀಸ್ ಇನ್ ಅಸೆಟ್ ಅಂತಂದರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಟು ಅಸೆಟ್ ಅಕೌಂಟ್. ಥರ್ಡ್ ಒನ್, ಫಾರ್ ಇನ್ಕ್ರೀಸ್ ಇನ್ ಲಯಬಿಲಿಟಿ ಅಂದರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಟು ಲಯಬಿಲಿಟಿ ಅಕೌಂಟ್. ಫೋರ್ತ್ ಒನ್, ಫಾರ್ ಡಿಕ್ರೀಸ್ ಇನ್ ಲಯಬಿಲಿಟಿ ಅಕೌಂಟ್ ಡೆಬಿಟ್ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್. ಇವೆಲ್ಲ ಏನು ರೀ 2 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಜರ್ನಲ್ ಎಂಟ್ರೀಸ್ ನೋಡಿರಿ, ಕೇಳ್ತಾರೆ ಇವನ್ನ. ಅದೇ ರೀತಿಯಾಗಿ ಸೆಕೆಂಡ್ ಒನ್, ರೆಕಾರ್ಡಿಂಗ್ ಆಫ್ ಅನ್ರೆಕಾರ್ಡೆಡ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಅದರೊಳಗೆ ಫಸ್ಟ್ ಒನ್, ಫಾರ್ ರೆಕಾರ್ಡಿಂಗ್ ಆಫ್ ಅನ್ರೆಕಾರ್ಡೆಡ್ ಅಸೆಟ್ ಏನಾದರೂ ಇತ್ತಂದರೆ ಅದನ್ನು ಯಾವ ಥರ ಜರ್ನಲ್ ಎಂಟ್ರಿ ಬರುತ್ತಂದರೆ, ಅನ್ರೆಕಾರ್ಡೆಡ್ ಅಸೆಟ್ ಅಕೌಂಟ್ ಡೆಬಿಟ್ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್ ಬರುತ್ತೆ. ಸೆಕೆಂಡ್ ಒನ್, ಫಾರ್ ರೆಕಾರ್ಡಿಂಗ್ ಆಫ್ ಅನ್ರೆಕಾರ್ಡೆಡ್ ಲಯಬಿಲಿಟಿ ಇತ್ತಂದರೆ, ಅನ್ರೆಕಾರ್ಡೆಡ್ ಲಯಬಿಲಿಟಿ ಇದ್ದಾಗ ಜರ್ನಲ್ ಎಂಟ್ರಿ ಯಾವ ಥರ ಅಂದರೆ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಟು ಅನ್ರೆಕಾರ್ಡೆಡ್ ಲಯಬಿಲಿಟಿ ಅಕೌಂಟ್. ಅದೇ ರೀತಿಯಾಗಿ ಥರ್ಡ್ ಒನ್, ಕ್ಲೋಸಿಂಗ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಫಸ್ಟ್ ಒನ್, ಫಾರ್ ಟ್ರಾನ್ಸ್ಫರ್ ಆಫ್ ಅ ಪ್ರಾಫಿಟ್ ಆನ್ ಅ ರಿವ್ಯಾಲ್ಯೂಯೇಷನ್. ಅಂದರೆ ಇನ್ ಕೇಸ್ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಏನಾರು ಬಂತಂದ್ರೆ ಅದನ್ನು ಯಾವ ಥರ ಎಂಟ್ರಿ ಮಾಡ್ತೀವಿ ಅಂತಂದ್ರೆ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಏನು ಓಲ್ಡ್ ಪಾರ್ಟ್ನರ್ಸ್ ಇರ್ತಾರಲ್ಲ ಅವ್ರಿಗೆ ಹಂಚ್ತೀವಿ ರೀ ನಾವು ಪ್ರಾಫಿಟ್ ಬಂದಿದ್ದನ್ನು. ಸೆಕೆಂಡ್ ಒನ್, ಫಾರ್ ಟ್ರಾನ್ಸ್ಫರ್ ಆಫ್ ಅ ಲಾಸ್ ಆನ್ ರಿವ್ಯಾಲ್ಯೂಯೇಷನ್ ಅಂದರೆ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್. ನೆಕ್ಸ್ಟ್ ಅದೇ ರೀತಿ ಫೋರ್ತ್ ಒನ್, ಡಿಸ್ಟ್ರಿಬ್ಯೂಷನ್ ಆಫ್ ಅ ರಿಸರ್ವ್ಸ್ ಆ್ಯಂಡ್ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪಿಯರ್ ಇನ್ ದ ಬ್ಯಾಲೆನ್ಸ್ ಶೀಟ್ ಆಫ್ ದಿ ಫರ್ಮ್. ಅಂದರೆ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ರಿಸರ್ವ್ಸ್ ಇರ್ಬೋದು, ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಇನ್ ದಿ ಬ್ಯಾಲೆನ್ಸ್ ಶೀಟ್ ಒಳಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಇರ್ತೈತಲ್ಲ, ಅದು ಇನ್ನೂ ಅನ್ಡಿಸ್ಟ್ರಿಬ್ಯೂಟ್ ಆಗಿರ್ತೈತಲ್ಲ, ಅದನ್ನು ಯಾವ ಥರ ನಾವು ಎಂಟ್ರಿ ಮಾಡ್ತೀವಿ ಅಂದರೆ, ಫಸ್ಟ್ ಒನ್, ರೆಕಾರ್ಡಿಂಗ್ ಆಫ್ ಜನರಲ್ ರಿಸರ್ವ್ ಫಂಡ್ ಆರ್ ಎನಿ ಅದರ್ ರಿಸರ್ವ್ ಅಂತಿತ್ತಂದರೆ, ಜರ್ನಲ್ ರಿಸರ್ವ್ ಫಂಡ್ ಆರ್ ಎನಿ ಅದರ್ ರಿಸರ್ವ್ ಅಕೌಂಟ್ ಡೆಬಿಟ್ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇಲ್ಲೇನು ಮಾಡ್ತೀವಿ, ಓಲ್ಡ್ ಪಾರ್ಟ್ನರ್ಸಿಗೆ ಅಷ್ಟೇ ಹಂಚ್ತೀವಿ ರೀ. ಎಲ್ಲಿ ಅಂದರೆ ಅಡ್ಮಿಷನ್ ಆಫ್ ದಿ ಪಾರ್ಟ್ನರ್ ಅಂತಿದ್ದಾಗ ಓಲ್ಡ್ ಪಾರ್ಟ್ನರ್ಸಿಗೆ ಅಷ್ಟೇ ಹಂಚ್ತೀವಿ ನಾವು. ಸೆಕೆಂಡ್ ಒನ್, ಫಾರ್ ರೆಕಾರ್ಡಿಂಗ್ ಆಫ್ ಅ ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ಅಕೌಂಟ್ ಬ್ಯಾಲೆನ್ಸ್ ಅಪಿಯರಿಂಗ್ ಇನ್ ದ ಲಯಬಿಲಿಟಿ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್. ಒಂದು ವೇಳೆ ಲಯಬಿಲಿಟಿ ಸೈಡ್ ಏನಾರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಏನಾರು ಕೊಟ್ಟಿದ್ರಂದ್ರೆ ಅದನ್ನು P&L ಅಕೌಂಟ್ ಡೆಬಿಟ್ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇದನ್ನು ಓಲ್ಡ್ ಪಾರ್ಟ್ನರ್ಸಿಗೆ ಅಷ್ಟೇ ಹಂಚ್ತೀವಿ ನಾವು. ಥರ್ಡ್ ಒನ್, ಫಾರ್ ರೆಕಾರ್ಡಿಂಗ್ ಆಫ್ ಅ P&L ಅಕೌಂಟ್ ಬ್ಯಾಲೆನ್ಸ್ ಅಪಿಯರಿಂಗ್ ಇನ್ ದ ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ಅಂತಿದ್ರೆ ಅದನ್ನ ಯಾವ ಥರ ಅಂದರೆ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಗುತ್ತೆ. ನೆಕ್ಸ್ಟ್ ಫೋರ್ತ್ ಒನ್, ವೆನ್ ಕ್ಯಾಪಿಟಲ್ ಈಸ್ ಬ್ರಾಟ್ ಇನ್ ಬೈ ದ ನ್ಯೂ ಪಾರ್ಟ್ನರ್ ಏನಾರು ಕ್ಯಾಪಿಟಲನ್ನು ತೊಗೊಂಬಂದಿದ್ನಂತಂದರೆ ಅದನ್ನು ಯಾವ ಥರ ಎಂಟ್ರಿ ಮಾಡ್ತೀವಿ.
ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಕನ್ಸರ್ನ್ಡ್ ಅಸೆಟ್ ಅಕೌಂಟ್ ಡೆಬಿಟ್ ಟು ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. ಅಂದ್ರೆ ಅವರು ಇಂದ ಕ್ಯಾಶ್ ಮುಖಾಂತರ ತರ್ಬೋದು ಅಥವಾ ಬ್ಯಾಂಕ್ದ ಮುಖಾಂತರ ತರ್ಬೋದು ಅಥವಾ ಎನಿ ಅದರ ಅಸೆಟ್ ಫಾರ್ಮ್ ಒಳಗೂ ಏನು ಮಾಡ್ಬೋದು, ನ್ಯೂ ಪಾರ್ಟ್ನರ್ ಕ್ಯಾಪಿಟಲನ್ನು ಬ್ರಾಟ್ ಮಾಡ್ಬೋದು. ಅವಾಗ ಎಂಟ್ರಿ ಅಂದರೆ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಕನ್ಸರ್ನ್ಡ್ ಅಸೆಟ್ ಅಕೌಂಟ್ ಡೆಬಿಟ್ ಟು ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇವೆಲ್ಲ ಎಂಟ್ರೀಸು 2 ಮಾರ್ಕ್ಸ್ ಕ್ವಶನಿಗೆ ಇಂಪಾರ್ಟೆಂಟ್ ನೋಡಿರಿ. ಥ್ಯಾಂಕ್ ಯು ಎವ್ರಿ ಒನ್.